ಹೆಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಿಖಿತಾ ಇಶಾನಿ ವ್ಲಾಗ್ಸ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ರೆಸಿಪೀಸ್ನ. ಆ್ಯಂಡ್ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬಂದು ಪನ್ನೀರ್ ಕರಿ ಆ್ಯಂಡ್ ಚಪಾತಿ. ನಮ್ಮ ಮನೇಲಿ ಆಬ್ವಿಯಸ್ಲಿ ನಮ್ಮ ಮನೇಲಿ ಮಾರ್ನಿಂಗ್ ಚಪಾತಿ, ಫುಲ್ಕಾ, ಪರಾಟ, ಚಿಲ್ಕ ಆ ಥರನೇ ಇರುತ್ತೆ. ಯಾಕೆ ಅಂದರೆ ನಮ್ಮ ಮನೇಲಿ ರೈಸ್ ಐಟಮ್ಸ್ ಕಮ್ಮಿ, ಅಕಸ್ಮಾತ್ ಐಟಮ್ಸ್ ಮಾಡಿದ್ರೂ ಕೂಡ ವೆರೈಟಿ ಇರಬೇಕು. ಸೊ ಫಸ್ಟು ಚಪಾತಿ ಹಸಿಟ್ಟು ಕಲಸಿಟ್ಬಿಡೋಣ, ಅದು ಇದಾಗುತ್ತೆ ಅನ್ನೋಕ್ಕೋಸ್ಕರ ಚಪಾತಿ ಹಸಿಟ್ಟಿಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನಾರ್ಮಲಿ ನೀರು ಹಾಕ್ಕೊಂಡು ಕಲಸಿ ನೀಟಾಗಿ ಅದನ್ನು ನಾದ್ಕೊಂಡು ಮೇಲೆ ಬೇಕಾಗಿರುವಂಥ 1 ಟೇಬಲ್ ಸ್ಪೂನ್ ಎಣ್ಣೆಯಷ್ಟು ಹಾಕ್ಕೊಂಡು ಮಿದ್ದಿ ಅದನ್ನು ಎತ್ತಿಡ್ತಿದ್ದೀನಿ ಸೈಡ್ಗೆ. ಆ್ಯಂಡ್ ನಮ್ಮನೆಲ್ಲ ಏನಂದರೆ ಇವಾಗ ರೈಸ್ ಐಟಮ್ ಮಾಡ್ತಿದ್ದೀವಿ ಅಂದರೆ ಅದರದು ಪಲಾವು, ಬಿರಿಯಾನಿನೋ ಇಲ್ಲ ಎಗ್ ಕರಿ, ಎಗ್ ರೈಸು ಆ ಥರ ಇರಬೇಕು ಹೊತ್ತು ನಾರ್ಮಲ್ಲಾಗಿ ನೀವು ಚಿತ್ರಾನ್ನ, ಪುಳಿಯೋಗರೆ ಮಾಡ್ತೀನಿ ಅಂತ ಅಂದರೆ ನಮ್ಮನೇಲಿ ಅದನ್ನು ಒಪ್ಪೋದೇ ಇಲ್ಲ. ಸೊ ಹಾಗಾಗಿ ನಾನು ಮಾರ್ನಿಂಗ್ ಯಾವಾಗಲೂ ಬ್ರೇಕ್ಫಾಸ್ಟ್ ಇದೇ ಥರ ಇಟ್ಟಿರುತ್ತೆ. ಸೊ ಇದು ಮುಗೀತು. ಇದನ್ನು ಮೇಲೆ ಒಂದು ಪ್ಲೇಟ್ ಮುಚ್ಚಿ ನೆನೆಯೋಕೆ ಇಡ್ತಿದ್ದೀನಿ ಸೈಡ್ಗೆ. ಆ್ಯಂಡ್ ಅದಾದಮೇಲೆ ಪನ್ನೀರ್ ಗ್ರೇವಿಗೆ ಏನೇನು ಬೇಕು ಅನ್ನೋದನ್ನ ರೆಡಿ ಮಾಡ್ಕೊತಿದ್ದೀನಿ. ಏನೇನು ಅಂತ ಹೇಳಿದ್ರೆ ಟೊಮ್ಯಾಟೊ, ಆನಿಯನ್, ಕೊತ್ತಂಬರಿ ಸೊಪ್ಪು ಹಾಗೆ ಗೋಡಂಬಿ ಕೂಡ ತೊಗೊತಾ ಇದ್ದೀನಿ. ಫಸ್ಟು ಟೊಮ್ಯಾಟೊ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಜಾರ್ಗೆ, ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಜೊತೆಗೇ ಗೋಡಂಬಿ ಹಾಕ್ಕೊಂಡು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಬೇಕು. ಅದರ ಪ್ಯೂರ್ ಪೇಸ್ಟ್ ಆಗಿ ಅಂತ ಇಲ್ಲ, ಸ್ವಲ್ಪ ಲೈಟ್ ತುರಿ ಇದ್ರೂ ಓಕೆ ಅಂತ ಕನ್ಸಿಸ್ಟೆನ್ಸಿಲಿ ನಾವು ರುಬ್ಕೋಬೇಕು. ಇದನ್ನು ರುಬ್ಕೊಳ್ತಿರುವಾಗೆ ನನಗೊಂದು ಥಾಟ್ ಏನಂತ ಅಂದರೆ, ನಮ್ಮ ಕೈಲಿ ಆದರೆ ಒಬ್ರಿಗೆ ಒಳ್ಳೇದು ಮಾಡಬೇಕಂತೆ, ಆಗಲಿಲ್ಲ ಅಂದರೆ ಸುಮ್ಮನೆ ಇರಬೇಕಂತೆ. ಆದರೆ ಯಾರಿಗೂ ನಮ್ಮಿಂದ ಒಂದು ಕೆಟ್ಟದಾಗಬಾರ್ದು ಒಂದಿರಬೇಕು ಕೂಡ ಅಂತ ಹೇಳ್ತಾರೆ. ಯಾಕೆ ಅಂದರೆ ನಾವು ಮಾಡಿದ್ದ ಪಾಪ ಯಾವತ್ತಿದ್ರೂ ನಮಗೆ ವಾಪಸ್ ತಿರುಗಿಸಿ ಬರುತ್ತೆ ಅನ್ನೋದು ಒಂದು ಥಾಟ್ಸ್ ನಮ್ಮ ದೊಡ್ಡವರು ನಮಗೆ ಕಲಿಸ್ಕೊಟ್ಟಿರೋದು. ಸರಿನಾ? ಹಾಗಾಗಿ ಇದು ಹೇಳ್ತಾ ಇದ್ದೀನಿ. ನಾವು ಯಾವತ್ತೂ ಆದರೆ ಒಳ್ಳೇದು ಮಾಡಬೇಕು, ಆಗಿಲ್ಲ ಅಂದರೆ ಸುಮ್ಮನಿರಬೇಕು. ಅಥವಾ ಅವರು ನೋಡ್ಕೊಂಡು ಟಾಂಟ್ ಮಾಡೋದು ಅದು ಇದು ಎಲ್ಲ ನಾವು ಮಾಡೋಕ್ಕೆ ಹೋಗಬಾರ್ದು. ನಮ್ಮ ಕೆಲಸ ಎಷ್ಟಿದೆಯೋ ಅದನ್ನು ನಾವು ಮಾಡ್ಕೊಂಡೋದ್ರೆ ದೇವರು ಕೂಡ ಮೆಚ್ಚಿಸ್ತಾರಂತೆ ಅದನ್ನು. ಸರಿನಾ? ನೋಡಿ, ಇವಾಗ ಅಡುಗೆ ಪ್ರಾಸೆಸ್ಸಿಗೆ ವಾಪಸ್ ಬರುವ. ನಾನೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ, ರುಬ್ಕೊಂಡು ಪೇಸ್ಟ್ ಮಾಡ್ಕೊತಿದ್ದೀನಿ ಅಂತ ಹೇಳ್ದೆ ಅಲ್ವಾ. ಸೊ ಪೇಸ್ಟ್ ಆಯಿತು. ಇವಾಗ ನೆಕ್ಸ್ಟ್ ಮುಂದಿನ ಪ್ರೊಸೀಜರ್ ಏನಂತ ಹೇಳಿದ್ರೆ, ಫಸ್ಟು ಪನ್ನೀರನ್ನ ಕಟ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ನಾವು ನೀಟಾಗೆ ಫ್ರೈ ಮಾಡ್ಕೊಬೇಕು ಆಯಿಲಲ್ಲಿ. ನನಗೇನಾಯಿತು ಅಂದರೆ, ನೀವು ಯಾರಾದರೂ ಕಮೆಂಟ್ ಮಾಡಿ ನನಗೆ, ಯಾವ ಪ್ಯಾನಲ್ಲಿ ಪನ್ನೀರನ್ನ ಸಾಟೆ ಮಾಡಿದ್ರೆ ಅದು ಅಂಟ್ಕೊಳ್ಳಲ್ಲ ಪ್ಯಾನು, ಎಂಥ ಪ್ಯಾನ್ ಯೂಸ್ ಮಾಡಿದ್ರೆ ಸರಿ ಇರುತ್ತೆ ಅನ್ನೋದಕ್ಕೆ. ಯಾಕೆ ಅಂದರೆ ಇವತ್ತು ನನ್ನ ಪನ್ನೀರೆಲ್ಲ ಆಲ್ಮೋಸ್ಟ್ ಇನ್ನೇನೋ ಹೋಯ್ತು, ಮುಗೀತು, ಇವತ್ತು ಬ್ರೇಕ್ಫಾಸ್ಟ್ ಕೆಲಸ ಆಗೋಯ್ತು ಅನ್ನೋ ಮಟ್ಟಿಗಿತ್ತು. ಯಾಕೆಂದರೆ ನನ್ನ ಪ್ಯಾನ್ಗೆಲ್ಲ ಪನ್ನೀರ್ಸ್ ಎಲ್ಲ ಕ್ಯೂಬ್ಸ್ ಕಟ್ ಮಾಡಿಟ್ಟಿರೋದೆಲ್ಲ ಅಂಟ್ಕೊತಾ ಇತ್ತು ತುಂಬ. ನಾನು ಹಂಗೋ ಹಿಂಗೋ ಟ್ರೈ ಮಾಡಿ ಬೇರೆ ಪ್ಯಾನ್ಗೂ ಕೂಡ ಹಾಕಿ ಟ್ರೈ ಮಾಡಿದೆ, ಅದರಲ್ಲೂ ಕೂಡ ಅಂಟು. ಆದರೆ ನೋಡಿಕೊಂಡು ಫಸ್ಟಲ್ಲಿ ಲೈಟ್ ಆಗಿದ ತಕ್ಷಣ ಎತ್ಕೊಂಡ್ಬಿಟ್ಟೆ, ನಾನು ಅದನ್ನು ಬಿಡಕ್ಕೆ ಹೋಗಲಿಲ್ಲ ತುಂಬ ಹೊತ್ತು ಅದರಲ್ಲಿ. ಹಾಗಾಗಿ ಸ್ವಲ್ಪ ಬದಿಕೊಂತು ಪನ್ನೀರ್ ಅನ್ನೋದು ಇವತ್ತು. ಸೊ ನಾನು ಕಮೆಂಟ್ ಮಾಡಿ ಹೇಳಿ, ಯಾವ ಒಂದು ಪ್ಯಾನ್ನ, ಯಾವ ಥರ ನಾನ್ ಸ್ಟಿಕ್, ಯಾವ ಥರ ಪ್ಯಾನ್ ಯೂಸ್ ಮಾಡಿದ್ರೆ ಪನ್ನೀರ್ ಸ್ಟಿಕ್ ಆಗಲ್ಲ ಅನ್ನೋದಕ್ಕೋಸ್ಕರ. ಓಕೆನಾ? ಎಲ್ಲರಿಗೂ ಅನಿಸುತ್ತೆ ವಿಡಿಯೋ ಮಾಡೋದು ತುಂಬ ಈಸಿ ಅಂತ. ಮೇ ಬಿ ನಾನು ಅಂದ್ಕೊಂಡಿದ್ದೆ ಯೂಟ್ಯೂಬ್ ವಿಡಿಯೋ ಏನು ತುಂಬ ಈಸಿ ಮಾಡಿಬಿಡ್ಬೋದು ಅಂತ. ಬಟ್ ಯಾವುದೇ ಕೆಲಸ ಆಗಲಿ ತುಂಬ ಕಷ್ಟ ಇರುತ್ತೆ. ಮಾಡುವಾಗಲೂ ಅಷ್ಟೇ ಆ್ಯಂಡ್ ಇದು ಮಾಡುವಾಗಲೂ ಅಷ್ಟೇ. ಅದು ಮಾಡೋರಿಗೆ ಗೊತ್ತಿರುತ್ತೆ. ಸಾರಿ ಯೂಟ್ಯೂಬರ್ಸ್ ಎಲ್ಲರಿಗೂ ಫಸ್ಟ್ ಆಫ್ ಆಲ್. ಆ್ಯಂಡ್ ನಾನು ಇವಾಗ ವಾಪಸ್ ಅಡುಗೆ ಪ್ರೊಸೆಸ್ಸಿಗೆ ಬರ್ತಿದ್ದೀನಿ. ನೋಡಿ, ನಾನು ಇಷ್ಟು ಒನ್ ಕ್ಯೂಬ್ಸ್ನ 1 ಸೆಂಟಿಮೀಟರ್ ಅಂತ ಆ ಥರ ಕಾಣಿಸೋ ಥರ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಇಂದ 1.5 ಟೇಬಲ್ ಸ್ಪೂನಷ್ಟು ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಪ್ಯಾನ್ ಇಟ್ಕೊಂಡು ಹೇಳಿದ್ನಲ್ವಾ, ಯೂಸ್ ಮಾಡಿದ್ಮೇಲೆ ಪನ್ನೀರ್ಸ್ನ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಚಿಟ್ಟಪಟ ಅಂತ ಆಯಿಲು ಕಾದಿತ್ತು. ಸೊ ನೋಡಿಕೊಂಡು ಹುಷಾರಾಗಿ ಹಾಕಿ ಪನ್ನೀರ್ನ, ಯಾಕಂದರೆ ಸಿಡಿಯುವಂಥ ಚಾನ್ಸಸ್ ಇರುತ್ತೆ. ಇದು ಮೊಟ್ಟೆ ಎರಡೂ. ಆ್ಯಂಡ್ ನೋಡಿ, ನೀವು ನಾನು ಪನ್ನೀರ್ ಹಾಕಿದ್ದು ಕೆಲವೇ ಕ್ಷಣಕ್ಕೆ ಅದೆಲ್ಲ ಪೂರ್ತಿ ಅಂಟೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ನಾನು ಕೈ ಬಿಡ್ದಿರಂಗೆ ನಾನ್ ಸ್ಟಾಪ್ ತಿರುಗಿಸ್ತಾ ಇದ್ದೆ. ಮೇ ಬಿ ಅದಕ್ಕೋಸ್ಕರ ಏನಾದರೂ ಪ್ಯಾನ್ ಕಾಯೋದಕ್ಕೋಸ್ಕರ ಏನಾದರೂ ಅಂಟ ಇದೆಯಾ ಅಂತ.
ಹಾಗೂ ಅದು ಆಗಲೇ ಇಲ್ಲ. ನೆಕ್ಸ್ಟ್ ನಾನೇನು ಮಾಡಿದೆ ಅಂತ ಅಂದರೆ ಇನ್ನೊಂದು ಬಾಣಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡೆ. ಆ್ಯಂಡ್ ಅದರಲ್ಲೂ ಕೂಡ ಏನೂ ಇಲ್ಲ, ಸೀದೋಗ್ತಾನೆ ಇತ್ತು. ನಾನು ಪ್ರತಿ ಸಲ ಪನ್ನೀರ್ ಮಾಡುವಾಗ ನನಗೆ ಯಾವ ಸಲ ಈ ಥರ ಆಗಲಿಲ್ಲ. ಇದೇ ಇತ್ತು ಫಸ್ಟ್ ಟೈಮ್ ನನಗೆ ಪೂರ್ತಿ ಅದು ಅಂಟ್ಕೊಂಡಿರೋ ಥರ ಎಲ್ಲ ಆಗ್ತಾಯಿತ್ತು. ನಾನು ಇದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡು ಮೇಲೆ ನೀಟಾಗಿ ಅದು ಪನ್ನೀರೆಲ್ಲ ಸಾಲ್ಟ್ ಇಡಿಲಿ ಅನ್ನೋಕ್ಕೋಸ್ಕರ ಹಾಕೊಂಡು ತಿರುಗಿಸ್ತಾ ಇದ್ದೆ. ಅಂದರೆ ಲೈಟ್ ಯೆಲ್ಲೋ ಕಲರ್ ಆದರೆ ಸಾಕು, ಆವಾಗ ಅದು ನೀಟಾಗಿ ಆಗಿದೆ ಅಂತ ಅರ್ಥ. ಹಾಗಾಗಿದ ತಕ್ಷಣ ನಾನು ತೊಗೊಂಡ್ಬಿಟ್ಟೆ. ಆ್ಯಂಡ್ ಇನ್ನೊಂದು ಬಾಣಲಿಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಹಚ್ಚಿಟ್ಕೊಂಡಿರುವಂಥ ಒಂದು ಆನಿಯನ್ನನ್ನು ಆ್ಯಡ್ ಮಾಡಿಕೊಂಡೆ. ಆ್ಯಂಡ್ ಅದು ಸ್ವಲ್ಪ ಒಂದು ಲೈಟ್ ಬ್ರೌನ್ ಕಲರ್ ಆಗಿದ ತಕ್ಷಣ ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಟೇಬಲ್ ಸ್ಪೂನಿಂದ 1.5 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಬೇಕಂದರೆ ಮನೆಯಲ್ಲೇ ಕೂಡ ಮಾಡ್ಕೊಬೋದು. ನಾನು ಬೇಡ ಇವಾಗ ಟೈಮ್ ಜಾಸ್ತಿ ಇರಲ್ಲ ಮಾರ್ನಿಂಗ್ ಅಂದ್ಬಿಟ್ಟು ಈ ಥರ ಒಂದು 10 ರೂಪೀಸ್ದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೆ. ಅದರಲ್ಲಿ 1 to 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅವೆರಡು ಕೂಡ ನೀಟಾಗಿ ಮಿಕ್ಸ್ ಆದಮೇಲೆ ಅದಕ್ಕೇ ನಾವು ಆಲ್ರೆಡಿ ರುಬ್ಬಿ ಇಟ್ಟಿರುವಂಥ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಪೇಸ್ಟನ್ನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡ್ಮೇಲೆ ಅದು ಎಣ್ಣೆ ಮಿದ್ದು ಬರಬೇಕು, ಆ ಥರ ನಾನು ಇದೆರಡನ್ನು ಮಿಕ್ಸ್ ಮಾಡಿಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಆ್ಯಂಡ್ ಈ ಕಡೆ ನಾನೊಂದು ಮಸಾಲ ರೆಡಿ ಮಾಡ್ಕೊತಿದ್ದೀನಿ. ಅಂದರೆ ಅರಿಶಿಣದ ಪುಡಿ ಒಂದು ಕಾಲು ಚಮಚ ಆ್ಯಂಡ್ ರೆಡ್ ಚಿಲ್ಲಿ ಪೌಡರ್ 1.5 ಸ್ಪೂನ್, ಹಾಗೆ ಗರಂ ಮಸಾಲ 1 ಸ್ಪೂನ್, ಕೋರಿಯಾಂಡರ್ ಪೌಡರ್ 1.5 ಟೇಬಲ್ ಸ್ಪೂನ್ ಹಾಕ್ಕೊಂಡು ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ಥರ ಮಾಡ್ಕೊತಾ ಇದ್ದೀನಿ. ಇದನ್ನು ಯಾಕೆ ಅಂದರೆ ಹಾಕೋಬೋದು, ಬಟ್ ನನಗೆ ಈಗ ಹಾಕ್ಕೊಂಡ್ರೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಜಾಸ್ತಿ ಆಗುತ್ತೆ ಅನ್ನೋಕ್ಕೋಸ್ಕರ ಅಷ್ಟೇ. ಎರಡನ್ನು ಮಿಕ್ಸ್ ಮಾಡಿಕೊಂಡು ನಾವು ಆಲ್ರೆಡಿ ಇಕ್ಕಿರುವಂಥ ಬಾಣಲಿಯಲ್ಲಿ ಬೇಯ್ತಿರುವಂಥ ಮಿಶ್ರಣಕ್ಕೆ ಇದನ್ನು ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿದ್ಮೇಲೆ ಅದು ನೀಟಾಗಿ ಸುತ್ತಲೂ ಆಯಿಲ್ ರಿಲೀಸ್ ಆಗುತ್ತೆ, ಅಲ್ಲಿವರೆಗೂ ಬೇಯಕ್ಕೆ ಬಿಡಬೇಕು ಅದನ್ನು ನೀಟಾಗಿ ನಾವು. ಸೊ ಕನ್ಸಿಸ್ಟೆನ್ಸಿ ಚೆನ್ನಾಗಿರಲಿ ಅಂತ ನೋಡ್ಕೋಬೇಕು. ಅದಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ಎಣ್ಣೆ ಎಲ್ಲ ಮಿದ್ದು ಬಂದಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೋಡಿಕೊಂಡು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನೀರನ್ನು ಆ್ಯಡ್ ಮಾಡ್ಕೊಂಡ್ಮೇಲೆ ಅದು ಒಂದು ಕುದಿ ಬರೋಕ್ಕೆ ಬಿಡಬೇಕು. ಒಂದು ಕುದಿ ಬಂದಮೇಲೆ ನಾವು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿರುವಂಥ ಪನ್ನೀರನ್ನ ಇದರೊಳಗಡೆ ಹಾಕ್ಕೋಬೇಕು. ಆ್ಯಂಡ್ ಇದು ಒಂದು ನಿಧಿ ಬರೋವರೆಗೂ ಕೂಡ ನಾವು ಹೈ ಫ್ಲೇಮಲ್ಲೇ ಇಟ್ಕೋಬೇಕು. ಆ್ಯಂಡ್ ಸಾಲ್ಟ್ ಹಾಕ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು 2 ಮಳ್ಳು ಬರಬೇಕದು. ಸೊ ಬಂದ ಮೇಲೆ ಸ್ಲೋ ಮಾಡಿಕೊಂಡು ನಾವು ಆಲ್ರೆಡಿ ಹೇಳಿದ್ನಲ್ವ ರೆಡಿ ಮಾಡ್ಕೊಂಡಿರುವಂಥ ಪನ್ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ಯಾಕಂದರೆ ಆಮೇಲಿಂದ ಸ್ಲೋಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಮಸಾಲೆ ಆ್ಯಡ್ ಆಗೋವರೆಗೂ. ಹಾಕೊಂಡ್ಮೇಲೆ ಪನ್ನೀರ್ ನೀಟಾಗೆ ಎಲ್ಲದಕ್ಕೂ ಕನ್ಸಿಸ್ಟಾಗಿ, ಪನ್ನೀರೇನು ತುಂಬ ಬೇಯುವಂಥ ಅವಶ್ಯಕತೆ ಇಲ್ಲ, ಬೇಗ ಅದು ಬೆಂದ್ಬಿಡತ್ತೆ. ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಟು ನಾವು ಕುಕ್ ಮಾಡಿಕೊಂಡ್ರೆ ಸಾಕು, ಅದು ಮುಗೀತು. ಈ ಕಡೆ ನಾನು ಚಪಾತಿ ಆಲ್ರೆಡಿ ಕಲಸಿಟ್ಟಿದ್ದನ್ನು ನೋಡಿಕೊಂಡು ಇನ್ನೊಂದು ರೌಂಡ್ ಅದನ್ನು ನೀಟಾಗಿ ಮಿತ್ಕೊಂಡ್ಮೇಲೆ ಚಪಾತಿ ಮಾಡಿ ಬಿಸಿ ಪನ್ನೀರ್ ಕರಿ ಮತ್ತು ಚಪಾತಿನ ಸರ್ವ್ ಮಾಡಿದೆ ಎಲ್ಲರಿಗೂ. ಫಸ್ಟ್ ನನ್ನ ಹಸ್ಬೆಂಡ್ಗೆ ಹಾಕ್ಕೊಟ್ಟೆ, ಅವ್ರು ತಿಂದ್ಬಿಟ್ಟು ಡ್ಯೂಟಿಗೆ ಹೋದರು. ಆ್ಯಂಡ್ ಆಮೇಲೆ ಮಕ್ಕಳಿಗೆಲ್ಲ ಹಾಕಿ ಕೊಟ್ಟು ಎಲ್ಲ ಆದಮೇಲೆ ನನ್ನ ಮಗನಿಗಿತ್ತು. ಓಕೆ, ಸಿ ಯು, ಟಾಟಾ, ನೋಡುವ ನಾಳೆ, ಬಾಯ್ ಬಾಯ್.